ಮೀನರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತಾ ಇದ್ದೀನಿ. ಸರಿಯಾದ ಸಮಯಕ್ಕೆ ನೀವು ಊಟ ತಿಂಡಿಯನ್ನು ಮಾಡದೆ ಒಂದು ಗ್ಯಾಸ್ಟ್ರಿಸೈಟಿಸ್ ಜಾಸ್ತಿ ಆಗಿ ಅದರಿಂದ ನಿಮಗೆ ತಲೆನೋವು, ಒಂಥರ ಏನೋ ಮೈಕೈ ನೋವು, ಈ ಥರದ್ದು ನಿಮಗೆ ಸಮಸ್ಯೆಗಳು ನಿಮ್ಮನ್ನು ವರ್ಷ ಪೂರ್ತಿ ಬಾಧಿಸ್ತಕ್ಕಂಥದ್ದು ಆಗುತ್ತೆ. ಆಮೇಲೆ ನಿಮ್ಮ ಕೆಲಸ ನಿಮಿತ್ತ ದೂರ ಪ್ರಯಾಣಗಳನ್ನು ಮಾಡ್ತಕ್ಕಂಥದ್ದು. ದೂರ ಪ್ರಯಾಣಗಳನ್ನು ಮಾಡೋದ್ರಿಂದ ನಿಮಗೆ ಅದರಿಂದನೂ ಕೂಡ ಸಾಕಾಗತ್ತಪ್ಪ, ಏನಪ್ಪ ಒಂಥರ ಹಾಗೆಲ್ಲ ಅಂದ್ಕೋಬೇಡಿ. ಯಾಕೆಂದರೆ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ನಡೆಯೋದ್ರಿಂದ ಲೇಸಿನೆಸ್ನ ಬಿಟ್ಬಿಟ್ಟು, ಶನಿಯಿಂದ ಹೀಗೆಲ್ಲ ಆಗುತ್ತೆ, ಅದನ್ನೆಲ್ಲ ಬಿಟ್ಬಿಟ್ಟು ನೀವು ನಿಮ್ಮ ಕೆಲಸಗಳಲ್ಲಿ ಮುಂದುವರಿಬೇಕು. ಅದಕ್ಕೋಸ್ಕರನೇ ಈಗ ನೀವು ಮಾಡಬೇಕಾಗಿರೋದು ಶನಿ ಶಾಂತಿ ಮಂತ್ರವನ್ನು ಪ್ರತಿನಿತ್ಯ ಪಠಿಸ್ತಕ್ಕಂಥದ್ದು, ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಎಳೆದೀಪ ಹಚ್ಕೊಂಡು ಬರ್ತಕ್ಕಂಥದ್ದು, ಪ್ರತಿನಿತ್ಯ ದಿನಕ್ಕೆ 3 ಬಾರಿ ಆದರೂ ಶನಿ ಒಂದು ನವಗ್ರಹ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು, ಹೀಗೆಲ್ಲ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಈ ಒಂದು ಲೇಸಿನೆಸ್ಸು, ಡಿಸಿಷನ್ ಮೇಕಿಂಗಲ್ಲಿ ತೊಂದರೆ ಆಗೋದು, ಈ ಎಲ್ಲ ತೊಂದರೆಗಳಿಂದ ನೀವು ಮುಕ್ತಿಯನ್ನು ಪಡಿಬಹುದು.